ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಣ್ಣಾಮಲೈ ಅಂತಿಮ ತೀರ್ಮಾನ. ಸದ್ಯ ಇಡೀ ದೇಶದಲ್ಲಿ ಗಮನ ಸೆಳೀತಿರೋದು ಅಣ್ಣಾಮಲೈ ಮುಂದೇನು BJP ಉಳಿಸ್ಕೊಳ್ಳತ್ತಾ ಅಥವಾ ರಾಜೀನಾಮೆ ಕೊಟ್ಟು ಹೊಸ ದಾರಿ ಹಿಡ್ದೇ ಬಿಟ್ರಾ ಅಂತ. ಅವ್ರ ನಿರ್ಧಾರಕ್ಕೆ ಮೊನ್ನೆ ಪಾಸ್ ಬಿತ್ತು ಅಮಿತ್ ಶಾ ಅವರ ಒತ್ತಡದಿಂದ ಕಟ್ ಹಾಕಿದ್ರು. ಆದರೆ ಈಗ ಅಂತಿಮ ನಿರ್ಧಾರವನ್ನು ತಗೊಂಡಿದ್ದಾರೆ ಅಣ್ಣಾಮಲೈ. ತಮಿಳುನಾಡಿಗೆ ಚೆನ್ನೈಗೆ ವಾಪಸ್ ಆಗಿದ್ದಾರೆ. ಯಾವ ತೀರ್ಮಾನದೊಂದಿಗೆ ವಾಪಸ್ ಆಗಿದ್ದಾರೆ? ಡೆಲ್ಲಿಯಲ್ಲಿ ನಡೆದಿದ್ದೇನು? ಅಮಿತ್ ಶಾ ಅವರ ಎದುರೇ ಡೈರೆಕ್ಟ್ ಕಂಡೀಷನ್ ಹಾಕಿದ್ದಾರೆ ಅಣ್ಣಾಮಲೈ. ಎಲ್ಲ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. ಎಸ್ ವೀಕ್ಷಕರೇ, 3 ದಿನಗಳಿಂದ ಈ ಒಂದು ಪ್ರಹಸನ ನಡೀತಾ ಇತ್ತು. ಅಣ್ಣಾಮಲೈ ಅವರು ಏಕಾಏಕಿ ತೀರ್ಮಾನ ತಗೊಂಡಿಲ್ಲ. ಕೆಲವು ತಿಂಗಳುಗಳಿಂದ ಅವರ ಬೇಸರ, ಸುಮಾರು ಮೀಟಿಂಗ್ಗಳಿಗೆ ಅವರು ಗೈರಾಗಿದ್ದು ಎಲ್ಲ ಗಮನಿಸಿದ್ವಿ. ಆಮೇಲೆ ಈ ಎಲೆಕ್ಷನ್ ಆದಮೇಲಂತೂ ಅವರು ಒಂಥರ ಸಹನೆ ಕಟ್ಟೆ ಹೊಡೆಯೋದಂತಾರಲ್ಲ ಹಂಗಾಗ್ಬಿಡ್ತು. ಯಾಕಂದರೆ ಪಕ್ಷದಲ್ಲಿ ಅಷ್ಟು ನಿರ್ಲಕ್ಷ್ಯಕ್ಕೊಳಗಾದ್ರು ಅವರು. BJPಗೆ ಆಪ್ಷನ್ ಇರಲಿಲ್ಲ. ಮೈತ್ರಿ ಮಾಡಿಕೊಂಡು AIADMK ಜೊತೆ ಹೋದ ಮೇಲೆ AIADMK ಹಾಕಿದ ಕಂಡೀಷನ್ನೇ ಅಣ್ಣಾಮಲೈ ದೂರವಾಗಬೇಕು ಅಂತ. ಸೊ BJP ಮತ್ತೆ ಹೀನಾಯ ಪರಿಸ್ಥಿತಿಗೆ ಬಂತು. 3% ವೋಟ್ ಶೇರು 11%ಗೆ ಏರಿದ್ದು 3%ಗೆ ಇಳಿಯತ್ತೆ. ಅದನ್ನೆಲ್ಲ ತೋರಿಸಿ 5 ಪುಟಗಳ ರಾಜೀನಾಮೆ ಪತ್ರ ಬರ್ಕೊಟ್ರು. ಬಟ್ ಅಮಿತ್ ಶಾ ಅವರ ಹತ್ರ ಹೋದಾಗ ನೀವು ಇವತ್ತು ಇಲ್ಲೇ ಇರಬೇಕು, ಹೊರಡಬಾರ್ದು ವಾಪಸ್ಸು, ಏನೋ ಒಂದು ಆಗತ್ತೆ ತೀರ್ಮಾನ, ದಯವಿಟ್ಟು ಇವತ್ತು ಒಂದು ದಿನ ನನ್ನ ಮಾತಿಗೆ ಬೆಲೆ ಕೊಟ್ಟಿರಿ ಅಂತ ಇರಿಸ್ಕೊಳ್ತಾರೆ. ರಾಜೀನಾಮೆ ಕೊಟ್ಟಿದ್ದೇ ಸುಳ್ಳು ಅಂತ BJP ಮೂಲಗಳು TVಗಳಿಗೆ ಮಾಹಿತಿಯನ್ನು ರವಾನಿಸ್ತಾರೆ. ಆ ಮೂಲಕ ಅಣ್ಣಾಮಲೈ ರಾಜೀನಾಮೆನೇ ಸುಳ್ಳು, ಸುಮ್ಮನೆ ಅವರು ಕಂಪ್ಲೇಂಟ್ ಹಿಡ್ಕೊಂಡು ಬಂದಿದ್ದಾರೆ, ಬೇಜಾರು ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ, ಮಾತುಕತೆ ಆಗ್ತಿದೆ ಅನ್ನೋ ರೀತಿಯಲ್ಲಿ BJP ಸುದ್ದಿ ಹೊರಗಡೆ ಬಿತ್ತರ ಆಗೋ ರೀತಿಯಲ್ಲಿ ಮಾಹಿತಿ ಕೊಡುತ್ತೆ. BJP ನಾಯಕರೆಲ್ಲ ಬರ್ಡೇ ವಿಶ್ ಮಾಡ್ತಾರೆ. ಇವತ್ತು ಅಣ್ಣಾಮಲೈ ಹುಟ್ಟಿದ ಹಬ್ಬಕ್ಕೆ BJP ಪ್ರಮುಖ ನಾಯಕರ ಶುಭಾಶಯಗಳ ಸುರಿಮಳೆಯೇ ಬರುತ್ತೆ. ಇಷ್ಟೆಲ್ಲ ಆದಮೇಲೆ ಅಮಿತ್ ಶಾ ಅವರ ಎದುರು ಮತ್ತೆ ಕೂರ್ತಾರೆ ಅಣ್ಣಾಮಲೈ. ಇವತ್ತು ಮತ್ತೊಂದು ಸುದೀರ್ಘ ಮಾತುಕತೆ. ಅಮಿತ್ ಶಾ ಅವರು ಇಷ್ಟು ಟೈಮನ್ನು ಯಾವ ನಾಯಕನಿಗೂ ಕೊಡಲ್ಲ. ಬ್ಯಾಕ್ ಟು ಬ್ಯಾಕ್, ಇವತ್ತು ಒಂದ್ಸಲ, ನಾಳೆ ಒಂದ್ಸಲ, ನಾಡಿದ್ದು ಒಂದ್ಸಲ, ಹೀಗೆಲ್ಲ ಅಮಿತ್ ಶಾ ಅವರು ಯಾರ ಜೊತೆನೂ ಮಾತಾಡಲ್ಲ. BJP ಯಾವ ಸ್ಟೇಟ್ ಪ್ರೆಸಿಡೆಂಟ್ಗಳು ಇಷ್ಟು ಸಮಯ ತಗೊಳ್ಳೋಕೆ ಕಷ್ಟ. ಅಣ್ಣಾಮಲೈ ಅವ್ರಿಗೆ ಮತ್ತೆ ಟೈಮ್ ಕೊಡ್ತಾರೆ. ಸುದೀರ್ಘ ಮಾತುಕತೆ ಆಗುತ್ತೆ. ಅಣ್ಣಾಮಲೈ ಅವರು ನೇರ ಕಂಡೀಷನ್ ಹಾಕ್ತಾರೆ. 2031 ತನಕ ಟೈಮ್ ಬೇಕಾಗತ್ತೆ. ಸೋಲೋ ಆಗಿ ಹೋಗಬೇಕು BJP. ಖಂಡಿತ ನಮಗೆ AIADMK ಸವಾಸ ಬೇಡ, ನಂದು ಅದೊಂದೇ ಕಂಡೀಷನ್ನು. BJPಗೆ ಅದರದ್ದೇ ಆದಂತಹ ನೆಲೆ ತಮಿಳ್ನಾಡಿನಲ್ಲಿ ಓಪನ್ ಆಗ್ತಿದೆ. ಕಟ್ಟರ್ ಹಿಂದುತ್ವವನ್ನು ತಮಿಳ್ನಾಡಿನವ್ರು ಖಂಡಿತ ಒಪ್ಕೊಳ್ಳಲ್ಲ. ಇದ್ರೆ ಭಾಷಾ ಅದು ಇದು ಸಮಸ್ಯೆ ಬೇರೆ ರಾಜ್ಯಗಳ ರೀತಿಯಲ್ಲಿ ನೀವು ಇಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ, ವಿರೋಧ ವ್ಯಕ್ತವಾಗೇ ಆಗತ್ತೆ. ಆದರೆ ನರೇಂದ್ರ ಮೋದಿಯವರ ರಾಷ್ಟ್ರೀಯ ವಿಚಾರಗಳಿಗೆ ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದನ್ನೆಲ್ಲ ಕನ್ವಿನ್ಸ್ ಮಾಡ್ಬೋದು. ತಮಿಳ್ನಾಡಿನಲ್ಲೂ ಜನ BJPಯ ಅಭಿವೃದ್ಧಿಗೆ ತಿರುಗಿ ನೋಡುವಂತೆ ಮಾಡಬಹುದು ನಾವು. ಅದಾಗ್ತಿತ್ತು. ಆದರೆ ತುಂಬ ಎಡವಟ್ಟಾಗೋಯ್ತು BJPಯ ತೀರ್ಮಾನ. ಮತ್ತೆ ಮೈತ್ರಿ ಮಾಡಿಕೊಂಡು ಅದೇ ದ್ರಾವಿಡ ಪಕ್ಷಗಳ ಜೊತೆಗಿನ ಮೈತ್ರಿ BJPಯ ಸ್ವಂತ ಇಮೇಜನ್ನೇ ಹಾಳು ಮಾಡಿಬಿಟ್ಟಿದೆ. ಸೊ ಇದು ಯಾವುದು ಹೇಳೋಕ್ಕೂ ನನಗೆ ಮುಲಾಜಿಲ್ಲ. ಯಾಕಂದರೆ BJPಗೆ ಹರ್ಟ್ ಆಗಿದೆ. ತಮಿಳ್ನಾಡಿನಲ್ಲಿ ದೊಡ್ಡ ಪೆಟ್ಟು ಬಿದ್ದಿದೆ. AIADMK ಮೈತ್ರಿ BJPಯನ್ನು ಮತ್ತಷ್ಟು ಪಾತಾಳಕ್ಕೆ ತಳ್ಳುತ್ತೆ. ಮತ್ತೆ ಭವಿಷ್ಯದಲ್ಲೂ ಇದಾಗದಂತೆ ಮಾಡುತ್ತೆ. ಒಂದು ಚಾನ್ಸು ನೀವು ಕೊಡೋದಾದರೆ ಸೋಲೋ ಫೈಟು 31 ತನಕ ನನಗೆ ಟೈಮ್ ಕೊಡಿ ಅಂತ ಡೈರೆಕ್ಟಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಯಾಕಿಷ್ಟು ಟೈಮ್ ಕೊಟ್ಟರು ಅಣ್ಣಾಮಲೈ ಅವ್ರಿಗೆ ಅಂತ ಕೇಳಿದ್ರೆ, 2 ದಶಕದಲ್ಲಿ ಯಾರೂ ಮಾಡಲಾಗದ ಬದಲಾವಣೆಯನ್ನು ತಮಿಳ್ನಾಡಿನಲ್ಲಿ ಅಣ್ಣಾಮಲೈ ಮಾಡಿ ತೋರಿಸಿದ್ರು. ಚೇತರಿಕೆ, ಆ ಒಂದು ಬದಲಾವಣೆ ಸಾಧ್ಯ ಅನ್ನುವಂಥ ಆತ್ಮವಿಶ್ವಾಸ ಬಂತು. ಮೋದಿ ಅಮಿತ್ ಶಾ ಬೆರಗಾದರು ಅಲ್ಲಿ ಸೇರ್ತಿದ್ದಂಥ ಜನರನ್ನು ನೋಡಿ. ಅಣ್ಣಾಮಲೈ ಭರವಸೆಯ ನಾಯಕನಾಗಿ ದೇಶದಲ್ಲೆಲ್ಲ ಒಳ್ಳೆ ಚಾಂಪಿಯನ್ ಆಗಿ ಗುರುತಿಸ್ಕೊಂಡ್ಬಿಟ್ರು. ಮಾಸ್ ಲೀಡರ್ ಆಗಿ ಎಂಟ್ರಿ ಕೊಡ್ತಿದ್ದಂಗೆ ಬೆಳೆಯೋಕ್ಕೆ ಶುರುವಾಗ್ಬಿಟ್ರು. ಇದೆಲ್ಲ ನೋಡಿ ನರೇಂದ್ರ ಮೋದಿ ಅವರು ನೀಲಿಗಣ್ಣನ ಹುಡುಗನಂತಾದರು. ಅಣ್ಣಾಮಲೈ ಆದರೆ ನಂಬರ್ ಕನ್ವರ್ಟ್ ಆಗಲಿಲ್ವಲ್ಲ. ಈಗ ಒಂದೇ ಡಿಮ್ಯಾಂಡ್, ನಾನು ಮಾಡಿ ತೋರಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇದ್ದೇ ನೀವು ಮತ್ತೆ ಮಾತಾಡಿಸ್ತಿದ್ದೀರಾ ಅಂದರೆ 31 ತನಕ BJP ಸ್ವಂತ ಬಲದ ಹೋರಾಟಕ್ಕೆ ಟೈಮ್ ಕೊಡಿ ಅಂತ ಕಂಡೀಷನ್ ಹಾಕಿದ್ದಾರೆ. ಆದರೆ ಅಂತಿಮವಾಗಿ ಮಾತುಕತೆಯಲ್ಲಿ ಇದು ಏಕಾಏಕಿ ಈಗಲೇ ಮೈತ್ರಿ ಮುರ್ಕೊಳ್ಬೇಕು ಅನ್ನೋ ಕಂಡೀಷನನ್ನು ಹೈಕಮಾಂಡ್ ಒಪ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಆದರೆ BJPಗೆ ಈ ಮೈತ್ರಿಯ ಎಫೆಕ್ಟ್ ಏನು ಅನ್ನೋದು ಈಗ ಗೊತ್ತಾಗಿದೆ. AIADMK ಒಡೆದು ಹೋಗಿದೆ. ಸೊ ಈಗಿದ್ದಂಗೆ ಪರಿಸ್ಥಿತಿ ಇರಲ್ಲ. ನಾಳೆ AIADMK ಎಡಪ್ಪಾಡಿ ಪಳನಿಸ್ವಾಮಿ BJP ಜೊತೆಗಿರ್ತಾರೋ, ಇನ್ನೊಂದು ಗುಂಪಿರುತ್ತೋ, ಹೆಂಗೆ ಬೇಕಾದರೂ ಆಗ್ಬೋದು, ಅದು ಪರಿಸ್ಥಿತಿಗೆ ತಕ್ಕಂತೆ. ಸೊ
ಮೈತ್ರಿ ಏನು ಫೈನಲ್ ಅಲ್ಲ ಈಗ, ಆದರೆ ಈಗಲೇ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿಲಿ BJP ಇಲ್ಲ, ಭವಿಷ್ಯ ಲೆಕ್ಕಾಚಾರ ಹಾಕಬೇಕಾಗಿದೆ. ಹಾಗಾಗಿ ಅಣ್ಣಾಮಲೈ ಅವರು ತಮ್ಮ ನಿರ್ಧಾರ ತಿಳಿಸ್ಬಿಟ್ಟಿದ್ದಾರೆ BJP ಹೈಕಮಾಂಡ್ಗೆ. ಆಯಿತು, ನೀವು ಸಮಯ ತಗೊಳ್ಳಿ, ಸದ್ಯಕ್ಕೆ ನಾನು ಕಾಯೋಕ್ಕಾಗಲ್ಲ, ಮುಂದೆ ಏನಾಗುತ್ತೋ ನೋಡೋಣ, ದೇವ್ರ ಇಚ್ಛೆ, ಈಗ ನಾನು ಹೊರಡಲೇಬೇಕು ಅಂತ ಅಂತಿಮ ತೀರ್ಮಾನ ಪ್ರಕಟಿಸಿದ್ದಾರೆ. ಅಂದರೆ ಹೈಕಮಾಂಡ್ ಮುಂದೆ ನಾಳೆ ಇದನ್ನು ಜನರ ಮುಂದೆ ಪ್ರಕಟಿಸ್ತಾರೆ ಜೂನ್ 5ಕ್ಕೆ. ಇವತ್ತೇ ಆಗಬೇಕಿತ್ತು, ಜೂನ್ 4ಕ್ಕೆ ಆಗಬೇಕಿತ್ತು. ಅವರು ರಿಸೈನ್ ಮಾಡಿದ್ದನ್ನೇ ಕ್ಯಾನ್ಸಲ್ ಅನ್ನೋ ರೀತಿಯಲ್ಲಿ ತಡೆ ಹಿಡಿಯಲಾಯಿತು, ಪಾಸ್ ಮಾಡಿದ್ರು ಅಮಿತ್ ಶಾ ಅವರು. ಬಟ್ ಈಗ ಮತ್ತೆ ಅಣ್ಣಾಮಲೈ ಅಂತಿಮ ತೀರ್ಮಾನ ಮಾಡಿದ್ದಾರೆ, ಸದ್ಯಕ್ಕಂತೂ ನನ್ನನ್ನು ತಡಿಬೇಡಿ, ಹೊಸ ದಾರಿ ನನ್ನದು ಅಂತ. ಸೊ ನಾಳೆ ಎಲ್ಲ ಕಡೆ ತಮಿಳ್ನಾಡಿನಲ್ಲಿ ಒಂದು ಘೋಷಣೆ ಮೊಳಗಿಸ್ತಾರೆ. BJP ಜೊತೆ ಚೆನ್ನಾಗಿದ್ದುಕೊಂಡೆ, ಅಂದರೆ BJP ಜೊತೆ ಯಾವುದೇ ಇರುಸು ಮುರುಸು ಮಾಡಿಕೊಳ್ಳದೆ, ಮನಸ್ಸು ಮುರಿದುಕೊಳ್ಳದೇನೆ ಹೊರ ಹೋಗ್ತಿದ್ದಾರೆ. ಅಮಿತ್ ಶಾ ಮೋದಿ ಮೇಲೆ ಅಷ್ಟೇ ಗೌರವವನ್ನು ಇಟ್ಟುಕೊಂಡು ಎಕ್ಸಿಟ್ ಆಗ್ತಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಅವರು BJP ಮೇಲೆ ಸಿಟ್ಟು ಮಾಡ್ಕೊಂಡು ಹೊರಗಡೆ ಹೋಗ್ಬೋದಿತ್ತು, ತನ್ನನ್ನು ಕಡೆಗಣಿಸಿದ್ರು, ಹಾಳು ಮಾಡಿದ್ರು, ತನ್ನ ಪ್ಲ್ಯಾನ್ ಎಲ್ಲ, ತನ್ನ ಕೆಲಸ ಎಲ್ಲ ನೀರಲ್ಲಿ ಹೋಮ ಆಯಿತು ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಿಲ್ಲ. ಬೇಜಾರಿದೆ, ತುಂಬ ಬೇಜಾರಿದೆ ಅವ್ರಿಗೆ, ಅನ್ಯಾಯನೂ ಆಗಿದೆ. ಪರಿಸ್ಥಿತಿ ತಮಿಳ್ನಾಡಿನಲ್ಲಿ BJP ಕೈ ಮೀರಿ ಹೋಗಿದ್ರಿಂದಾಗಿ. ಆದರೆ BJP ಜೊತೆ ಒಳ್ಳೆ ಸಂಬಂಧವನ್ನೇ ಇಟ್ಟುಕೊಂಡು BL ಸಂತೋಷ್ ಅಮಿತ್ ಶಾ ಅವ್ರ ಜೊತೆ ನೋಡೋಣ, ಸದ್ಯಕ್ಕೆ ತಡಿಬೇಡಿ ಅನ್ನುವಂಥ ಮಾತುಗಳನ್ನಾಡಿ ಹೊರಟು ನಿಂತಿದ್ದಾರೆ ಹೊರಗಡೆ. ಫೈನಲ್ ಆಗಿದೆ, ಅಣ್ಣಾಮಲೈ ಎಕ್ಸಿಟ್ BJPಯಿಂದ. ಹೊಸ ಪಕ್ಷ ತಕ್ಷಣಕ್ಕೆ ಕಟ್ಟಲ್ಲ, ಆಂದೋಲನ ಶುರು ಮಾಡ್ತಾರೆ. 6 ತಿಂಗಳು ಹೆಂಗೆ ರೆಸ್ಪಾನ್ಸ್ ಸಿಗುತ್ತೆ ನೋಡ್ತಾರೆ. 6 ತಿಂಗಳಾದ ಮೇಲೆ ಪಕ್ಷವನ್ನಾಗಿ ಅದನ್ನು ಪರಿವರ್ತನೆ ಮಾಡಬಹುದು. ವಿ ದ ಲೀಡರ್ಸ್, NGO, ಆಂದೋಲನ, ಯುವಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬರೋದು, ಬದಲಾವಣೆಗೆ ಸಂಘಟಿಸೋದು, ಇದೆಲ್ಲವನ್ನು ಶುರು ಮಾಡ್ತಾರೆ. ವಿಜಯ್ ಒಬ್ಬ ಹೀರೋ. ಅದೇ ರೀತಿ ಅಣ್ಣಾಮಲೈ ಹತ್ರ ಮಾಡಿಬಿಡೋಕ್ಕಾಗತ್ತಾ ಮ್ಯಾಜಿಕ್ಕು? ಸಂಘಟನಾ ಶಕ್ತಿ, ಪಕ್ಷದ ಶಕ್ತಿ ಇಲ್ಲದೆ ಅಂತ DMK ಎಲ್ಲ ಈಗ ಆಡ್ಕೊಳ್ತಾ ಇದೆ. ಅದೇನಾಗತ್ತೋ ನೋಡೋಣ ಅಂತ ಅಣ್ಣಾಮಲೈ ಕೂಡ ಸವಾಲನ್ನು ಸ್ವೀಕರಿಸಿದ್ದಾರೆ. ಯಾಕಂದರೆ ತಮಿಳ್ನಾಡಿನಲ್ಲಿ ಬದಲಾವಣೆ ಬಯಸ್ತಿದ್ದಾರೆ ಅಂತ ವಿಜಯ್ಗಿಂತ ಮೊದಲು ತೋರಿಸಿದ್ದು ನಾನು, ಅದನ್ನೇ ಎತ್ಕೊಂಡಿದ್ದು ವಿಜಯ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅಣ್ಣಾಮಲೈ ಅವ್ರಿಗೆ. ಹಾಗಾಗಿ ಶುರು ಆಗ್ತಿದೆ ನಾಳೆಯಿಂದ, ಜೂನ್ 5ರಿಂದ ಅಣ್ಣಾಮಲೈ ಹೊಸ ದಾರಿ ಶುರು ಆಗ್ತಿದೆ ಅನ್ನೋದು ಸುದ್ದಿ. ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದೆ RSS ಅಣ್ಣಾಮಲೈ ಯೂಟರ್ನ್ ತಗೊಳ್ಳೋ ರೀತಿ ಮಾಡೋದಕ್ಕೆ. ಕಡೆ ಕ್ಷಣದ ಪ್ರಯತ್ನ ಕೂಡ ಜಾರಿಯಲ್ಲಿದೆ ಅವರನ್ನು ಮನವೊಲಿಸೋದಕ್ಕೆ. BJP ಯಾರೂ ಕೂಡ ಅವ್ರನ್ನ ಬಿಟ್ಕೊಡೋಕೆ ರೆಡಿ ಇಲ್ಲ. ಅಣ್ಣಾಮಲೈ ಪಕ್ಷ ಬಿಟ್ಟು ಹೋಗೋದು ಯಾವ ಪ್ರಮುಖ ನಾಯಕರಿಗೂ ಇಷ್ಟ ಇಲ್ಲ. ನರೇಂದ್ರ ಮೋದಿ ಅವರು ಕೂಡ ಇದನ್ನು ಒಪ್ಕೊಳ್ತಿಲ್ಲ. ಅವರನ್ನು ಹಿಡಿದಿಡೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಆಗ್ತಿದೆ. ಹಾಗಾಗಿಯೂ ಈಗ ಚೆನ್ನಾಗಿ ಹೊರಟು ನಿಂತು ಬಿಟ್ಟಿದ್ದಾರೆ ಅಣ್ಣಾಮಲೈ. ಸೊ ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಅವರು ಅಂದುಕೊಂಡಂಗೆ ಏನಾದರೂ ಲೆಕ್ಕ ಪಕ್ಕ ಆಗಿ ಅವರು ಪರ್ಯಾಯ ಶಕ್ತಿಯಾಗಿ ಬೆಳೆದ್ರೆ BJP ಅಂದರೆ NDA ಜೊತೆಗೆ ಹೆಜ್ಜೆ ಹಾಕಿದ್ರು ಆಶ್ಚರ್ಯ ಇಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಟರ್ಮ್ಸಲ್ಲಿ ಎಕ್ಸಿಟ್ ಆಗ್ತಿದ್ದಾರೆ ಅವರು, ಯಾರ ಜೊತೆಗೂ ಸಂಬಂಧ ಕೆಡಿಸಿಕೊಳ್ಳದೆ ಅನ್ನೋದೊಂದು ವಿಶ್ವಾಸ BJPಗಿರೋದು. ಆದರೂ ಅಣ್ಣಾಮಲೈ ಅವ್ರನ್ನ ಇವತ್ತಲ್ಲ ನಾಳೆ ವಾಪಸ್ ಕರ್ಕೊಳ್ಬೇಕು ಪರಿಸ್ಥಿತಿ ಪೂರಕವಾದಾಗ ಅನ್ನೋದಂತೂ ಮೋದಿ ಅಮಿತ್ ಶಾ ಹಂಬಲ ಇದ್ದೇ ಇದೆ. ಪ್ರಯತ್ನ ಕೂಡ ನಿರಂತರವಾಗಿ ನಡೀತಿರುತ್ತೆ ಅಣ್ಣಾಮಲೈ ಕರ್ಕೊಂಡು ಬರೋದಕ್ಕೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕು ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.